ಎವ್ರಿಥಿಂಗ್ ಓನ್ಲಿ ವೆನ್ ಹೀ ಇಸ್ ಹಂಗ್ರಿ. ಅವನು ಹಸಿವಾಗಿಲ್ಲ ಅಂದರೆ जहाँ भगवान विष्णु को आधी रात 12 बजे वसुदेव जी छुपा ಚೆನ್ನಾಗಿದೆ, ಸ್ವೀಟಾಗಿರುತ್ತೆ. ವಿ ಮೈಟ್ ಮಿಸ್ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ. ನಮ್ಮ ಕಾನಾಗಂತೂ ಫುಲ್ಲು ಚೆನ್ನಾಗಿದೆ ತಿನ್ನೋಣ ಅಂತ ಎಲ್ಲ ಟೇಸ್ಟಿ. ಮೊಮ್ಮಮ್ಮ ಬಿಸಿ ಇಲ್ಲ. ನಮಸ್ಕಾರ, ಶುಭೋದಯ. ನಾನಿಲ್ಲಿ ಬೆಳಗ್ಗೆ ರೆಡಿಯಾಗಿ ನನ್ನ ಡೇ 2ನ ಶುರು ಮಾಡ್ತಿದ್ದೇನೆ. ಆ್ಯಂಡ್ ನಾನಿಲ್ಲಿ ಎಲ್ಲ ಔಟ್ಫಿಟ್ಸ್ಗಳು ಟ್ರೆಡಿಷ್ನಲ್ ಇರಲಿ ಅಂತ ಸ್ಯಾರಿ, ಸಲ್ವಾರ್ ಬರೀ ಅಂಥದ್ದೇ ತೊಗೊಂಡು ಬಂದಿದ್ದೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಯಾರಿ ಐ ಓರ್. ಇಟ್ಸ್ ಕಂಪ್ಲೀಟ್ಲಿ ಕಾಟನ್ ಸ್ಯಾರಿ. ಬಿಕಾಸ್ ಸಮ್ಮರ್ ಆಗಿರೋದ್ರಿಂದ ಕಾಟನ್ನು, ಮುಲ್ಲು ಆ ಥರದ್ದೇ ತೊಗೋಬೇಕಂತ ತೊಗೊಂಡಿದ್ದೆ. ಆ್ಯಂಡ್ ತುಂಬ ಆರಾಮಾಗಿ ಚೆನ್ನಾಗಿ ಅನ್ನಿಸ್ತಿತ್ತು. ಥ್ರೂ ಔಟ್ ದ ಡೇ ಹಾಕ್ಕೊಂಡ್ರು ನನಗೆ ಎಲ್ಲೂ ಏನು ಆ ಥರ ಕಷ್ಟ ಅನ್ನೋ ಥರ ಫೀಲ್ ಆಗಲಿಲ್ಲ. ಹಾಯ್ ಕಣಮ್ಮ. ಅಮ್ಮ ಹೆಂಗೆ ಕಾಣಿಸ್ತಿದ್ದಾಳೆ? ಸೂಪರಾ? ಸೂಪರ್ ಪಪ್ಪಿ ಕೊಡು. ಹೇಯ್ ನಾಚಿಕೆ. ಈಗ ರೆಡಿ ಆಗಿದ್ದೇನೆ. ಬಟ್ ಟೈಮು ಈಗ 11:15. ಬಟ್ ನಾವು ಹೊರಗೆ ಹೋಗ್ತಿರೋದು 2 o'clock. ಬೆಳಗ್ಗೆ ಬೇಗ ಇದ್ದು ನಮ್ಮ ಅಲಾರಾಮ್ ಇವತ್ತು 7 ಗಂಟೆಗೆ ಎದ್ದೇಳಿಸ್ಬಿಡ್ತು. ದೇರ್ ಇಸ್ ನೋ ಸ್ನೂಸ್ ಬಟನ್ ನಮ್ಮ ಅಲಾರಾಮ್ಗೆ. ಜಸ್ಟ್ ಹೊಡ್ಕೊತಾನೇ ಇರುತ್ತೆ, ಎದ್ದೇಳಲೇಬೇಕು. ಡೇ 2 ಆಫ್ ಮಥುರಾ. ಸೊ ಇವತ್ತು ಮಥುರಾ ಫುಲ್ ಕವರ್ ಮಾಡ್ತಾಯಿದ್ದೀವಿ. ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮಭೂಮಿ, ಕೃಷ್ಣ ಹುಟ್ಟಿದ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಅಂದರೆ ಜೈಲು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ನಾವು ದ್ವಾರಕಾಧೀಶನ ನೋಡೋಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಕನ್ಸ್ಕಿಲ ಮತ್ತು ಇದು ಆರತಿ ನೋಡೋಕೆ ಹೋಗ್ತಾ ಇದ್ದೀವಿ ವಿಶ್ರಾಮ್ ಘಾಟ್. ಅಂದಿವೆ ಗೋಕುಲ್ ಸಿಗತ್ತಂತೆ. ಸೊ ಅದಕ್ಕೆ ಡ್ರೈವರ್ ಸೈಡ್ ಗೋಕುಲ್ನು ತೋರಿಸ್ಕೊಂಬರ್ತೀನಿ ಅಂತ. ಸೊ ದಿಸ್ ಇಸ್ ದ ಪ್ಲ್ಯಾನ್. ನನ್ನ ಮಗನ ಫಸ್ಟ್ ಸ್ನ್ಯಾಪ್ ಆಗೂ ಹೋಯಿತು. ಆ್ಯಂಡ್ ಮಧ್ಯಾಹ್ನ ವಿ ಆರ್ ಲೀವಿಂಗ್. ಆಲ್ಮೋಸ್ಟ್ 1:30 ಆಗ್ತಾ ಇದೆ. ಸೊ ಬೇಬಿಗೆ ಒಂಚೂರು ಇಲ್ಲಿ ರೈಸ್ ತೊಗೊಂಡಿದ್ದೀನಿ, ದಾಲ್ ತೊಗೊಂಡಿದ್ದೇನೆ, ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ನಾವು ಬೆಳಗ್ಗೆ ತುಂಬ ಚೆನ್ನಾಗಿ ತಿಂದುಬಿಟ್ಟಿದ್ದೀವಿ ಗೈಸ್. ವಿತ್ ಬ್ರೇಕ್ಫಾಸ್ಟ್ ಬುಕ್ ಮಾಡಿದ್ದೀವಿ ನಾವು. ಸೊ ಹಾಗಾಗಿ ಪಾಪುಗಷ್ಟೇ ತಿನ್ನಿಸ್ತಾ ಇದ್ದೀವಿ. ನಮಗೆ ಇನ್ನೂ ಗಂಟ್ಲು ಪೂರ್ತಿ ಇದೆ ತಿಂದಿದ್ದು. ಆ್ಯಕ್ಚುಲಿ ನಾನು ಇಂಟ್ರೋವರ್ಟು, ಬಟ್ ನನ್ನ ಮಗ ಸಖತ್ ಎಕ್ಸ್ಟ್ರೋವರ್ಟ್. ಎಲ್ಲರ ಹತ್ರ ಮಾತಾಡ್ತಾನೆ, ಎಲ್ಲರ ಹತ್ರ ಹೋಗ್ತಾನೆ. ಬಾಯಿ ತೆಗೆದು ಅಂದರೆ ಮಾತ್ರ ನಾನು ತಿಂತೀನಿ. ನೋಡಿ, ಅವನಿಗೆ ಸ್ಪೂನ್ ಕೊಟ್ಟು ಅವನಿಗೆ ತಿನ್ನಕ್ಕೆ ಕೊಟ್ಟೆ, ಇವಾಗ ತಿಂತಿದ್ದಾನೆ. ಅವನು ಹಾಗೇ ನಾವು ತಿನ್ಸೋಕೋದ್ರೆ ತಿನ್ನೋದೇ ಇಲ್ಲ ಅವನು. ಸೊ ಅವನಿಗೆ ಆಯ್ತಾಯ್ತು ಕಾಕ ತುಸ್ಕ. ಕಿಚಡಿ ಕೊಟ್ಟಿದ್ದರು. ಸೊ ಅದು ತುಂಬ ಸಪ್ಪಗಿತ್ತು. ಅದರಲ್ಲಿ ಏನೂ ಉಪ್ಪು, ಖಾರ, ಹುಳಿ ಏನೂ ಇದ್ದಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಹೇಳ್ತಾಯಿದ್ದೆ, ಸ್ವಲ್ಪ ಬೇರೆದೇನಾದರೂ ಕೊಡಿ ಚೆನ್ನಾಗಿರೋದು ಅಂತ ಇದ್ನ. ಅಂದರೆ ಸ್ವಲ್ಪ ನಾರ್ಮಲ್ ಇರಲಿ ಅಂತಿದ್ನ. ಅವರು ಇದಿದೆ ದಾಲು, ಬಟ್ ನಿಮ್ಮ ಮಗ ತಿನ್ನಲ್ಲ ಅನಿಸುತ್ತೆ, ಅವ್ನು ತುಂಬ ಚಿಕ್ಕ ಬೇಬಿ ಅಂತ ಇದ್ದರು. ಬಟ್ ಆವಾಗ ನಾನಂದೆ ಇಲ್ಲ, ಅವನು ಒಂದು ಸ್ವಲ್ಪ ನಾರ್ಮಲ್ ಸ್ಪೈಸ್ ಇದ್ದರೆ ತಿಂತಾನೆ, ಅವನು ತೀರಾ ಅಷ್ಟೊಂದು ಸಪ್ಪಗೆ ಬೇಡ ಅಂತ. ಅವರೇ ಶಾಕ್ ಆಗಿಬಿಟ್ರು. ಹೌದಾ ತಿಂತಾನ ಅಂತ ಇದ್ದರು. ಬಾಸ್ಮತಿ ರೈಸ್ ಇದು ಫುಲ್ಲು ಡ್ರೈ ಇದೆ ಆಯಿತಾ, ಅದನ್ನು ತಿಂತಾನೆ ಅವನು. ಸುಮಾರು ಜನ ಅಂದ್ಕೊತಾರೆ ಫುಲ್ ಮೆತ್ತಗೆ ಮಾಡಿ ಕಿಚಡಿ ಥರ ಮಾಡಿದರೆ ಮಾತ್ರ ಮಕ್ಕಳು ತಿಂತಾರೆ. ಬಟ್ ನನ್ನ ಮಗ ಹಂಗಲ್ಲ. ಹಿ ಈಟ್ಸ್ ಎವ್ರಿಥಿಂಗ್ ಓನ್ಲಿ ವೆನ್ ಹೀ ಇಸ್ ಹಂಗ್ರಿ. ಅವನು ಹಸಿವಾಗಿಲ್ಲ ಅಂದರೆ ನೀವೇನೇ ಮಾಡಿಬಿಡಿ ಬೇಡ. ಗೋಕುಲ್ ಕಡೆ ಸೈಡ್ ಹೋಗ್ತಾ ಇದ್ದೀವಿ. ನಮ್ಮದು ಕ್ಯಾಬ್ ಬಂದಿದೆ ಇವಾಗ, ಇಲ್ಲೇ ಮೇನ್ ರೋಡಲ್ಲಿ ಸಿಗ್ತಾನೆ. ಸೊ ಹಾಗೆ ಅದಕ್ಕೆ ಅಲ್ಲಿಂದ ನಾವಿವಾಗ ಗೋಕುಲ್ಗೆ ಹೋಗಿ, ಗೋಕುಲದಲ್ಲಿ ಒಂದು ಟೆಂಪಲ್ ಇದೆ, ಏನೋ ಹೇಳಿದ್ರು ನಂಗೆ ಮರ್ತೋಯ್ತು, ರಮನ್ ರೈತಿ ಟೆಂಪಲ್ ಅದೊಂದಿದೆ. ಅಲ್ಲಿ ನೋಡಿಕೊಂಡು ಮತ್ತೆ 4 ಗಂಟೆಗೆ ಶ್ರೀಕೃಷ್ಣ ಜನ್ಮಭೂಮಿ ಮತ್ತು ದ್ವಾರಕಾಧೀಶ್ ಟೆಂಪಲ್ಲು ಅದೆಲ್ಲ ಓಪನ್ ಆಗೋದು. ಸೊ ಹಾಗಾಗಿ ನಾವು ಮಧ್ಯಾಹ್ನ ಹೊರಟಿದ್ದು ಇವತ್ತು. ಈ 2 ಡೇಸಲ್ಲೇ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತಾರೆ. ವೃಂದಾವನ, ಮಥುರಾ, ಬರ್ಸಾನ, ಗೋವರ್ಧನ್, ಗೋಕುಲ್ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತಾರೆ. ಬಟ್ ನಾವು ಅದನ್ನೇ ಆಲ್ಮೋಸ್ಟ್ 4 to 5 days ನೋಡ್ತಾ ಇದ್ದೀವಿ ಬಿಕಾಸ್ ಆಫ್ ದಿ ವೇಟ್. ಮೋರ್ ಓವರ್ ಐ ವಾಂಟೆಡ್ ಟು ಟೇಕ್ ಇಟ್ ವೆರಿ ಸ್ಲೋ. ನನಗೆ ಐ ವಾಂಟೆಡ್ ಟು ಫೀಲ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್. ನನಗೆ ಮನಸ್ಸು ತುಂಬೋವರೆಗೂ ನನಗೆ ನೋಡಬೇಕಿತ್ತು, ಅದನ್ನು ಫೀಲ್ ಮಾಡಬೇಕಿತ್ತು. ಬಿಕಾಸ್ ಇಲ್ಲಿ ಕೃಷ್ಣ ಓಡಾಡಿರೋದು ಅಂದರೆ ನನಗೆ ಇನ್ನೂ ನಂಬೋಕ್ಕಾಗ್ತಿಲ್ಲ. ಐ ಆಮ್ ವಾಕಿಂಗ್. ಕೃಷ್ಣ ಎಲ್ಲೆಲ್ಲಿ ಓಡಾಡಿದರು ಅದೆಲ್ಲ ಮಾಡಿದರು, ಅಲ್ಲಿ ನಾನು ನಡೆದಾಡ್ತಿದ್ದೀನಿ, ಓಡಾಡ್ತಿದ್ದೀನಿ ಅಂತಂದರೆ ನನಗೆ ಲೈಕ್ ಐ ಹ್ಯಾವ್ ಟು ಪಿಂಚ್ ಮೈ ಸೆಲ್ಫ್.
ನೀವಿಲ್ಲಿ ನೋಡ್ತಾ ಇರೋದು ಯಮುನಾ ನದಿ. ಕೃಷ್ಣದೇವರು ಮಥುರಾದಲ್ಲಿ ಜೈಲಲ್ಲಿ ಹುಟ್ಟಿದಾಗ ಅವರ ತಂದೆ ಆದ ವಸುದೇವರು ಈ ನದಿಯಿಂದನೇ ದಾಟಿ ಬಂದು ಗೋಕುಲ್ಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಸೊ ಲಿಟ್ರಲಿ ಐ ಆಮ್ ವಿಟ್ನೆಸ್ಸಿಂಗ್ ದಟ್ ಅಂತ ನಿಜವಾಗ್ಲೂ ನನಗೆ ಶಾಕ್ ಆಗ್ತಾ ಇದೆ. ನಮ್ಮ ಫಸ್ಟ್ ಸ್ಟಾಪ್ ಇದ್ದಿದ್ದು ಗೋಕುಲದ ದೇವಸ್ಥಾನದಲ್ಲಿ. ಅಂದರೆ ಇದೊಂದು ಚಿಕ್ಕ ಊರಾಯ್ತಾ. ಸೊ ಆ ಊರಲ್ಲಿ ಒಳಗೆಲ್ಲೋ ಹೋಗಿ ಅಲ್ಲಿ ಒಂದು ದೇವರ ಗುಡಿ ಇದೆ. ಸೊ ಅಲ್ಲಿಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. बोलो कृष्ण भगवान की ಜೈ. ನೀವು ಆ ಕಡೆ ಸೈಡಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಒಂದು ನದಿ ಇದೆ, ದಟ್ ಈಸ್ ಯಮುನಾ ನದಿ. ಅಲ್ಲಿಂದ ವಸುದೇವರು ಕೃಷ್ಣನನ್ನು ಕರ್ಕೊಂಬಂದು ಇದು ನಂದನ ಅರಮನೆಯ ಮಹಾದ್ವಾರ ಅಂತ ಹೇಳ್ತಾರೆ. ಇಲ್ಲಿ ಬಂದು ಕೃಷ್ಣನನ್ನು ಬಿಟ್ಟು ಹೋಗ್ತಾರೆ. ಅಟ್ ದಿ ಸೇಮ್ ಟೈಮ್ ಯಶೋದಾಗೆ ಒಂದು ಯೋಗಮಾಯ ಅನ್ನೋ ಒಂದು ಹೆಣ್ಣು ಹುಡುಗಿ ಹುಟ್ಟಿರುತ್ತೆ. ಸೊ ಅದನ್ನು ತಗೊಂಡು ವಸುದೇವರು ವಾಪಸ್ ಜೈಲಿಗೆ ಹೋಗ್ತಾರೆ. ಹಾತಿ ಗೋಡ ಪಾಲ್ಕಿ ಜೈ ಕನ್ನಯ್ಯ ಲಾಲ್ಕಿ ಅಂದರೆ ಥ್ರೂ ಔಟ್ ಈ ಜರ್ನಿಯಲ್ಲಿ ನಾವು ಇದನ್ನು ಹೇಳ್ಕೊಂಡೇ ಹೋಗ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನಂದಗಾವಲ್ಲಿ ಯಾವುದೇ ಹಸುಗಳನ್ನು ಯಾರೂ ಮಾರೋದಿಲ್ಲ ಯಾವುದಕ್ಕೆ ಸೇವೆ ನಡೆಯೋದಿಲ್ಲ, ಅದೆಲ್ಲ ನಂದನ ಅರಮನೆಯಲ್ಲಿರುವಂತಹ ಅಲ್ಲಿ ಹಸುಗಳು ನೋಡ್ಕೊತಾರಲ್ಲ ಅಲ್ಲಿ ಬಿಟ್ಟು ಹೋಗ್ತಾರಂತೆ. ಯೂಶಲಿ ಎಲ್ಲ ಕಡೆ ಗೈಡ್ ಅವಶ್ಯಕತೆ ಇಲ್ಲ, ಈ ಪ್ಲೇಸಲ್ಲಿ ಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಸ್ವಲ್ಪ ಗಲ್ಲಿಲಿ ಒಳಗೊಳಗೆ ಹೋಗಬೇಕಾಗುತ್ತೆ. ಸೊ ಗೈಡ್ ಇದ್ದರೆ ಒಳ್ಳೆಯದು. ಐ ಥಿಂಕ್ ಅವ್ರು ಜಸ್ಟ್ ಒಂದು 100-150 ರೂಪೀಸ್ ತೊಗೊಂಡ್ರು ಅಷ್ಟೇ. ಸೊ ನಂದಗಾಮನ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ರಮನ್ ರೇತಿ ಹತ್ರ. ಸೊ ರಮನ್ ರೇತಿ ಓಪನ್ ಆಗೋದು 4 o'clockಗೆ. ಸೊ ಅಲ್ಲಿವರೆಗೂ ಟೈಮ್ ಇತ್ತು. ಅದು ಎದುರುಗಡೆ ಈ ಥರ ಜಿಂಕೆ ಕೆಲವೊಂದು ಚಿಕ್ಕ ಪುಟ್ಟ ಪ್ರಾಣಿಗಳಿದ್ವು. ಸೊ ಅದನ್ನು ನೋಡ್ಕೊತ ನಿಂತ್ಕೊಂಡಿದ್ವಿ. ಆ್ಯಂಡ್ ಕಾನಂಗೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಜಿಂಕೆಗಳ ಹತ್ರ ಬಂದು ಇದು ಮಾಡ್ತಿದ್ವಲ್ಲ. ಸೊ ಅವನಿಗೆ ಪ್ರಾಣಿಗಳಂದರೆ ಇಷ್ಟ. ಸೊ ಹಾಗಾಗಿ ಅವನು ಚೆಂದ ನಿಂತ್ಕೊಂಡು ನೋಡ್ತಾ ಇದ್ದ. ಆ್ಯಂಡ್ ಜನ ತುಂಬ ಇದ್ದರು. ಯಾಕಂತಂದರೆ ಟಿಲ್ 4 o'clock ಅದು ಕ್ಲೋಸ್ ಆಗಿತ್ತು. ಐ ಗೆಸ್ ಮಧ್ಯಾಹ್ನ ಕ್ಲೋಸ್ ಆಗಿದ್ದು ಅನ್ಸುತ್ತೆ. ಅದು 4 o'clockವರೆಗೂ ಓಪನ್ ಇರಲಿಲ್ಲ. ಸೊ ಹಾಗಾಗಿ ತುಂಬ ಸುಮಾರು ಜನ ಒಟ್ಟಿಗೆ ಬಂದ್ವಿ ನಾವು ಒಳಗೆ. ರೇತಿ ಅಂತ ಅಂದರೆ ಮಣ್ಣು ಅಂತೆ. ಸೊ ಇಲ್ಲಿ ಕೃಷ್ಣದೇವರು ಬಲರಾಮ ಅವರ ಜೊತೆ ಆಟಾಡಿದ್ದ ಪ್ಲೇಸ್ ಅಂತ ಹೇಳ್ತಾರೆ. ಸೊ ನಾನು ಲಿಟ್ರಲಿ ಆ ಮಣ್ಣನ್ನು ಮುಟ್ತಾ ಇದ್ದೀನಿ, ಫೀಲ್ ಮಾಡ್ತಿದ್ದೀನಿ, ಅದ್ರ ಮೇಲೆ ನಡೀತಾ ಇದ್ದೀನಿ, ನಿಜಾನ ಅಂತ ಅನ್ನಿಸ್ತಾ ಇತ್ತು. ತುಂಬ ಖುಷಿ ಆಯಿತು. ಆ ಪ್ಲೇಸ್ ಒಂಥರ ಪೀಸ್ಫುಲ್. ಎಲ್ಲರೂ ಅಲ್ಲಿ ಮೆಡಿಟೇಷನ್ ಮಾಡ್ತಾಯಿದ್ರು, ಮಲ್ಕೊಂಡಿದ್ರು, ಒಂಥರ ರಿಲ್ಯಾಕ್ಸ್ ಮೋಡಲ್ಲಿದ್ದರು ಎಲ್ಲ. ಇಲ್ಲೇನು ಭಾಳ ಟೈಮ್ ಆಗಲ್ಲ, ಒಂದು 10ರಿಂದ 15 ನಿಮಿಷ ಸಾಕು. ಅಂದರೆ ಸ್ವಲ್ಪ ಗ್ರೌಂಡ್ ಥರ ತುಂಬ ದೊಡ್ಡದಿದೆ. ಪರ್ಟಿಕ್ಯುಲರಾಗಿ ದೇವಸ್ಥಾನ ಅಥವಾ ಕ್ಯೂ ನಿಂತ್ಕೊಂಡು ದರ್ಶನ ಮಾಡ್ಕೋಬೇಕು ಆ ಥರ ಎಲ್ಲ ಏನೂ ಇರಲಿಲ್ಲ. ಸೊ ಒಂದು 1/4 ಗಂಟೆಯಿಂದ 20 ನಿಮಿಷ ಆರಾಮ್ಸೆ ಹೋಗಿ ಬರ್ಬೋದು. ಮುಗಿಸ್ಕೊಂಡು ಈಗ ಸೀದಾ ಮಥುರಾ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಫಸ್ಟ್ ಶ್ರೀಕೃಷ್ಣ ಜನ್ಮಭೂಮಿಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು 20 ಮಿನಿಟ್ಸ್ ಅಂತೆ. ಆ್ಯಂಡ್ ಅಲ್ಲಿ ಒಳಗಡೆ ಕ್ಯಾಮ್ರಾಸ್ ಎಲ್ಲ ಏನೂ ಬಿಡೋಲ್ಲ. ನಾನು ಹೊರಗಿಂದ ಒಂಚೂರು ತೋರಿಸ್ತೇನೆ. ಆ್ಯಂಡ್ ಕ್ಯಾಮ್ರಾ ಇಲ್ಲೇ ಬಿಟ್ಟು ಹೋಗ್ತೇನೆ. ಸೊ ಇಲ್ಲಾಂದರೆ ಲಾಕರಲ್ಲಿ ಇಡಬೇಕು. ಸೊ ಅದ್ರ ಬದಲು ನಾನು ಕಾರಲ್ಲೇ ಬಿಟ್ಬಿಟ್ಟು ಹೋಗ್ತೇನೆ. ಆ್ಯಂಡ್ ಮೋಸ್ಟ್ ಎಂಜಾಯ್ ಮಾಡ್ಕೊಂಡು ಇರ್ತಾ ಇರೋದು ಅಂದರೆ ಟ್ರಿಪ್ಪಲ್ಲಿ ನಮ್ಮ ಕಾನ ಆರಾಮಾಗಿದ್ದಾನೆ. ಅಲ್ಲಿ ಇಲ್ಲಿ ನೋಡ್ಕೊಂಡು ಚಂದ ಆಟ ಆಡ್ಕೊಂಡು ನಿದ್ದೆ ಬೇಡ, ಊಟ ಬೇಡ, ಏನು ಬೇಡ, ಆರಾಮಾಗಿದ್ದಾನೆ ನಾನು. ಆ್ಯಕ್ಚುಲಿ ವಿ ಡಿಡ್ ಎ ಗುಡ್ ಥಿಂಗ್. ಆಟೋ ಬದಲು ನಾವು ಕಾರಲ್ಲಿ ಹೋಗ್ತಾ ಇರೋದು. ತುಂಬ ಸೆಕೆ ಇದೆ, ಆಗ್ತಾನೇ ಇಲ್ಲ. ಎಲ್ಲ ಕಡೆ ಫುಲ್ಲು ಬೆವರು ಇಳ್ದೋಗ್ತಾ ಇದೆ. ಇಲ್ಲಿ AC ಆಗಿರೋದಕ್ಕೆ ಆರಾಮಾಗಿ ಚಂದ ಕೂತಿದ್ದೀವಿ ನಾವಿಲ್ಲಿ. ಇಲ್ಲಿ ಶ್ರೀಕೃಷ್ಣ ಜನ್ಮಭೂಮಿದು ಇದು ರೋಡಲ್ಲಿದ್ದೇವೆ. ಇದು ಒಂಥರ ಮಾರ್ಕೆಟ್ ಥರ ಇದೆ ಪ್ಲೇಸ್ ಇಲ್ಲಿ. ಸೊ ಇಲ್ಲಿ ನೋಡಬೇಕು. ಇನ್ನೇ ಹೀಗೆ ನಡ್ಕೊಂಡು ಹೋಗಿ ಅಲ್ಲಿ ಮುಂದೆ ದೇವಸ್ಥಾನ ಇದೆ. ಬಟ್ ಅಲ್ಲಿ ಒಳಗಡೆ ಏನೂ ಬಿಡಲ್ಲ. ಸೊ ಹೊರಗಿಡಬೇಕು. ಎಂತ ಫೋನು ಇದನ್ನೆಲ್ಲ ಹೊರಗಿಡಬೇಕು. ನೋಡೋಣ ಲೆಟ್ಸಿ. ಹೊರಗಡೆ ಫುಲ್ಲು ಈ ಥರ ಮಾರ್ಕೆಟ್ ಥರ ಇದೆ ಇಲ್ಲಿ. ಕಂಪ್ಲೀಟ್ಲಿ ತುಂಬ ಜನ ಇದ್ದಾರೆ. ಪ್ರೊಬಬಲಿ ಸ್ಯಾಟರ್ಡೇ ಸಂಡೇ ಆಗಿರೋದ್ರಿಂದ. ಆ್ಯಂಡ್ ಅಲ್ಲಿ ಒಳಗಡೆ ಒಂದು 20 ಮಿನಿಟ್ಸಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಲೆಟ್ಸಿ ಎಷ್ಟೊತ್ತಾಗುತ್ತೆ ಅಂತ. ನಾವಿಲ್ಲಿ ಲಸ್ಸಿ ಟ್ರೈ ಮಾಡ್ತಾ ಇದ್ದೇವೆ. ಇಲ್ಲೊಂದು ಈ ಜನ್ಮಭೂಮಿ ಎಂಟ್ರೆನ್ಸ್ ಅಪೋಸಿಟಲ್ಲೇ ಇದೆ ಇಲ್ಲೊಂದು ಸ್ವೀಟ್ ಅಂಗಡಿ.
ಚೆನ್ನಾಗಿದೆ, ಸ್ವೀಟಾಗಿದೆ. ಸೊ ಟೆಂಪಲ್ ಎಂಟ್ರೆನ್ಸ್ ಹಿಂಗಿದೆ. ಐ ಡೋಂಟ್ ಥಿಂಕ್ ಸೊ ಇದ್ರ ಮುಂದೆಯಿಂದ ನಮಗೆ ಏನು ಶೂಟ್ ಮಾಡೋದಕ್ಕಾಗಲ್ಲ. ಸೊ ಈ ರೀತಿ ಕಾಣಿಸ್ತಾ ಇದೆ ಎಂಟ್ರೆನ್ಸು. ಇದರೊಳಗೆ ದೇವಸ್ಥಾನ ಇದೆ ಆ್ಯಂಡ್ ಈ ಕಡೆ ಸೈಡಲ್ಲಿ ಲಾಕರ್ ರೂಮ್ ಇದೆ, ಅಲ್ಲಿ ಹೋಗಿ ಅವನ್ನೆಲ್ಲ ಇಡಬೇಕು ನಾವಿವಾಗ. ಸೊ ಇಲ್ಲಿ ಹೋಗಿ ಎಲ್ಲ ಇಟ್ಬಿಟ್ಟು ಜನ್ಮಭೂಮಿಲಿ ಏನಪ್ಪ ಅಂದರೆ ಫೋನು, ದೊಡ್ಡ ದೊಡ್ಡ ಬ್ಯಾಗ್ಗಳು ಅವೆಲ್ಲ ಏನು ಬಿಡಲ್ಲ. ಇಲ್ಲಿ ಕ್ಲಾಕ್ ರೂಮಲ್ಲಿ ಇಟ್ಟು ನಾವು ಹೋಗಬೇಕು. ಅದಕ್ಕೆ ಏನೂ ದುಡ್ಡು ತೊಗೊಳ್ಳಲ್ಲ ಅವ್ರು. ಇವನ್ ಚಪ್ಪಲ್ಗೂ ಅಷ್ಟೇ ಏನೂ ದುಡ್ಡು ತೊಗೊಳ್ಳಲ್ಲ. ಕ್ಲಾಕ್ ರೂಮಲ್ಲೂ ಏನೂ ದುಡ್ಡು ಕೊಡೋಲ್ಲ, ಸುಮ್ಮನೆ ಫ್ರೀ ಇರುತ್ತೆ, ಖಾಲಿ ಇರುತ್ತೆ. ಮತ್ತು ಇಲ್ಲಿ ಹೇಳ್ತಾರೆ ನಾವು ದರ್ಶನ ಮಾಡಿಸ್ತೀವಿ 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ಅಂತೆಲ್ಲ ಹೇಳಿ ಚಾರ್ಜ್ ಮಾಡೋಕ್ಕೆ ಸುಮ್ಮನೆ ಎಷ್ಟೊಂದು ಜನ ನಿಂತಿರ್ತಾರೆ. ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಏನೂ ಮಾಡಬೇಡಿ, ಸುಮ್ಮನೆ ಒಳಗೆ ಹೋಗಿ ಎಲ್ಲ ಕಡೆ ಖಾಲಿ ಇರುತ್ತೆ. ಫಸ್ಟು ಅದು ಕಾರಾಗೃಹದ್ದು ದರ್ಶನ ಮಾಡಿಕೊಂಡು ಈ ಕಡೆ ಬಂದು ಅಲ್ಲೊಂದು ರಾಧಾರಾಣಿದು ಇಲ್ಲಿ ಮಧ್ಯದಲ್ಲಿ ಒಂದು ಟೆಂಪಲ್ ಇದೆ. ಅದು ಒಂದು 2-3 ಪ್ಲೇಸಸ್ ಇದೆ, ಅದು ನೋಡ್ಕೊಂಬರೋದು ಅಷ್ಟೇ, ಬೇರೆ ಏನೂ ಇಲ್ಲ ಇಲ್ಲಿ. ಆ್ಯಂಡ್ ಒಂಥರ ಡಿವೈನ್ ಫೀಲ್ ಆಯಿತು ಅಲ್ಲಿ ಕಾರಾಗೃಹ ಅಲ್ಲಿ ಎಕ್ಸಾಕ್ಟ್ ಆ ಪ್ಲೇಸನ್ನು ನೋಡಿದಾಗ. ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಲೈಕ್ ಗೂಸ್ ಬಮ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಓ ಕೃಷ್ಣ ದೇವರು ಇಲ್ಲೇ ಹುಟ್ಟಿದ್ದ ಅಂತ ಎಷ್ಟು ಖುಷಿ ಆಗ್ತಿತ್ತು ನೋಡೋದಕ್ಕೆ. ಸೊ ಯಾ ಚೆನ್ನಾಗಾಯಿತು ದರ್ಶನ. ಈಗ ನಾವು ಸೀದಾ ಇಲ್ಲಿಂದ ರಿಕ್ಷಾ ಸಿಗುತ್ತೆ. ನಮ್ಮದು ಕಾರು ಅದೊಂಥರ ಚಿಕ್ಕ ಮಾರ್ಕೆಟ್ ಅಂತೆ, ಅಲ್ಲಿ ಕಾರೆಲ್ಲ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವರು ರಿಕ್ಷಾದಲ್ಲೇ ಹೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಇಲ್ಲಿಂದ ಹೊರಗಡೆ ರಿಕ್ಷಾ ತೊಗೊಂಡು ಈಗ ದ್ವಾರಕಾಧೀಶಿಗೆ ಹೋಗ್ತೀವಿ. ದ್ವಾರಕಾಧೀಶಲ್ಲಿ 5ರಿಂದ 10 ನಿಮಿಷ ಅಷ್ಟೇ ತೊಗೊಳ್ಳೋದು ಅಂತ ನಮ್ಮ ಡ್ರೈವರ್ ಹೇಳಿದ್ದಾನೆ ಟೈಮು. 7ಗೆ ಅದು ಕ್ಲೋಸ್ ಆಗುತ್ತೆ. ಈಗ ಆಲ್ಮೋಸ್ಟ್ 6:15 6:30 ಆಗ್ತಾಯಿದೆ. ಸೊ ಹ್ಯಾವ್ ಟು ಗೋ ಫಾಸ್ಟ್ ಆ್ಯಂಡ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಆರತಿ ನೋಡಬೇಕು ಅನ್ನೋದು ನಮ್ಮ ಪ್ಲ್ಯಾನು. ಸೊ ಲೆಟ್ಸ್ ಸಿ. ಈ ದ್ವಾರಕಾಧೀಶಿಗೆ ಹೋಗ್ತಾ ಇದ್ದೀವಿ ಥ್ರೂ ದಿಸ್ ಇದು ಟುಕ್ ಅಲ್ಲ ಏನೋ ಅಂತಾರೆ ಗೊತ್ತಿಲ್ಲ, ಇದ್ರಲ್ಲಿ ಹೋಗ್ತಾ ಇರೋದು. ಸೊ ಈ ದ್ವಾರಕಾಧೀಶಿಗೆ ಹೋಗ್ತಿದ್ದೀವಿ. ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಹೊರಗೆ ಬಂದು ವಿಶ್ರಾಮ್ ಘಾಟಲ್ಲಿ ಸ್ವಲ್ಪ ವಿಶ್ರಾಮ ಮಾಡೋಣ ನಾವು ಅಂತೆಲ್ಲ ಆರತಿ ನಡೆಯುತ್ತೆ. ಸೊ ನೋಡಬೇಕು ಅದಾಗುತ್ತೋ ಇಲ್ಲೋ ಗೊತ್ತಿಲ್ಲ. 7 o'clock ಶುರು ಆಗುತ್ತೆ. ವಿ ಮೈಟ್ ಮಿಸ್ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ. ನಮ್ಮ ಕಾನಾಗಂತೂ ಫುಲ್ ಆಫ್ ನ್ಯೂ ಎಕ್ಸ್ಪೀರಿಯನ್ಸ್. ಈಸ್ ಸೋ ಹ್ಯಾಪಿ. ಫ್ಲೈಟ್ ಆಯಿತು, ರೈಲ್ ಆಯಿತು, ಬಸ್ ಆಯಿತು, ಇವಾಗ ಟುಕ್ಕು ಮಾಡ್ತಿದ್ಯಾ. ರಿಕ್ಷಾ ನಾನು ಹ್ಯೂಮನ್ ರಿಕ್ಷಾ. ಆ್ಯಕ್ಚುಲಿ ಪಾಪ ಅವರು ಹಪ್ಪಲ್ಲೆಲ್ಲ ಇಳಿದು ಓಡಿಸ್ತಾ ಇದ್ದಾರೆ. ನಾವು ಅಲ್ಲಿ ಮಾಮೂಲಿ ರಿಕ್ಷಾ ನೋಡಿದ್ವಿ ಭಾಳ ಹೊತ್ತು, ಬಟ್ ಯಾವುದೂ ಬರಲಿಲ್ಲ. ಟೈಮ್ ಬೇರೆ ಆಗ್ತಿತ್ತಲ್ಲ, ಅವ್ರಿಗೂ ಆಗಬೇಕಲ್ಲ. ಸೊ ಅವರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಬಟ್ ನನಗೆ ಈ ಕಡೆ ಸೈಡೆಲ್ಲ ಏನಪ್ಪ ಅನಿಸಿದ್ದು ಅಂತಂದರೆ, ನಮ್ಮ ಕಡೆಲ್ಲ ಹೆಂಗಿರುತ್ತೆ ಹೇಳಿ, ದೇವಸ್ಥಾನ ಅಂದರೆ ಅದ್ರ ಸರೌಂಡಿಂಗಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಆಯಿತಾ ಇದು ದೇವಸ್ಥಾನ ಅಂತ. ಬಟ್ ಇಲ್ಲಿ ಹಂಗೆ ಇರಲಿಲ್ಲ. ಜಸ್ಟು ಫುಲ್ ಲೇನಲ್ಲಿ ಒಂದು ಮಾರ್ಕೆಟ್ ಆಯಿತಾ, ಫುಲ್ ಆಫ್ ಮಾರ್ಕೆಟ್. ಅಲ್ಲಿ ಶಾಪ್ಗಳಿದ್ದಾವೆ. ಆಮೇಲೆ ಜಸ್ಟ್ ಲೈಕ್ ಅನದರ್ ಶಾಪ್ ಅಲ್ಲಿ ದೇವಸ್ಥಾನ ಇದೆ. ಅಂದರೆ ಏನು ಫ್ಯಾನ್ಸಿ ಗೋಪುರ ಇಲ್ಲ ಅಥವಾ ಪಾತ್ ಇಲ್ಲ ಅಥವಾ ಇನ್ನೊಂದೇನೋ ಇಲ್ಲ. ನಂಗೆ ನಿಜ ಅದು ದೇವಸ್ಥಾನ ಅಂತ ಒಂದ್ಸಲ ನಾನು ಕನ್ಫ್ಯೂಸೇ ಆಗೋಯ್ತು ಅಲ್ಲಿ. ಈ ದೇವಸ್ಥಾನದಲ್ಲಿ ತುಂಬ ಟೈಮ್ ಏನಾಗಲಿಲ್ಲ, ತುಂಬ ಕಡಿಮೆ ಜನ ಇದ್ದರು. ಒಂದು 10 ನಿಮಿಷದಲ್ಲೇ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದುಬಿಟ್ವಿ. ಲೈಕ್ 6:15 ಹೋದ್ವಿ, 6:30 ಆಲ್ರೆಡಿ ಹೊರಗಿದ್ವಿ. ಸೊ ಹಾಗಾಗಿ ವಿಶ್ರಾಮ್ ಘಾಟ್ನಿಂದ ಏನಪ್ಪ ಅಂತಂದರೆ, ಶ್ರೀಕೃಷ್ಣ ದೇವರು ಕನಸನ್ನು ವಧೆ ಮಾಡಿದ್ಮೇಲೆ ಈ ವಿಶ್ರಾಮ್ ಘಾಟಲ್ಲಿ ಬಂದು ವಿಶ್ರಾಂತಿ ತೊಗೊಂಡ್ರು ಅಂತ ಇದೆ. ಅದಕ್ಕೆ ಅದನ್ನು ವಿಶ್ರಾಮ್ ಘಾಟ್ ಅಂತ ಕರೀತಾರೆ. ಸೊ ಅಲ್ಲಿ ಒಂದು ಚಿಕ್ಕ ಪುಟ್ಟ ಆರತಿ ಇದೆ. ನಾನು ಫಸ್ಟ್ ಏನು ಅಂದ್ಕೊಂಡಿದ್ವಿ ಅದೇ ಈ ಥರ 6:30 ಬಂದು ಒಂದು ಸ್ವಲ್ಪ ನದಿ ಮುಂದೆ ಒಂದು ಸ್ವಲ್ಪ ಕಾಮ ಕೂರೋಣ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಆಗೋಯಿತು, ಈಗ ಕತ್ಲಾಗೋಗಿದೆ, ಈಗೇನು ಅಷ್ಟು ಕಾಣಲ್ಲ. ಸೊ ಈಗ 7ಗೆ ಆರತಿ ನಡೆಯುತ್ತೆ, ಅದನ್ನು ನೋಡಿಕೊಂಡು ಹೋಗೋದು ಇವಾಗ ವಾಪಸ್ಸು. ಅಲ್ಲ ಅಲ್ಲೊಂದು ಸ್ವಲ್ಪ ದೂರದವರೆಗೂ ಮಾತ್ರ ರಿಕ್ಷಾ ಬರುತ್ತೆ. ಅದಾದಮೇಲಿಂದ ವಿ ಹ್ಯಾವ್ ಟು ಕಮ್ ಬೈ ವಾಕ್. ಇಲ್ಲಿ ಬೋರ್ಡ್ ಇದೆ ನೋಡಿ, ವಿಶ್ರಾಮ್ ಘಾಟ್ ಅಂತ. ಇಲ್ಲಿಂದ ಈಗ ಸೀದಾ ನಡ್ಕೊಂಡು ಹೋಗ್ತಾ ಇದ್ದೀವಿ ವಿಶ್ರಾಮ್ ಘಾಟ್ ಹತ್ರ. ಇದು ಯಮುನಾಮಯ್ಯ. ಇಲ್ಲಿ ಈ ಕಡೆ ಸೈಡು ನಿಮ್ಮ ರೈಟ್ ಸೈಡಿಗೆ ಯಮುನಾ ಘಾಟ್ ಇದೆ. ಇಲ್ಲಿ ಯಮುನಾ ದೇವರಿದೆ. ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಆರತಿ ನಡೆಯೋದಕ್ಕೆ. ಈಗ ಆಲ್ರೆಡಿ ಬಂದು ಅವರು ನಿಂತಿದ್ದಾರೆ ಆರತಿ ಮಾಡೋದಕ್ಕೆ. ಸೊ ಎವ್ರಿಬಡಿ ಈಸ್ ವೇಟಿಂಗ್ ಫಾರ್ ದ್ಯಾಟ್. ಸೊ
ನಾವಿಲ್ಲಿ ಬೋಟಲ್ಲಿ ಬಂದಿದ್ದೀವಿ. ಹಿಂಗೆ ಆರತಿ ನೋಡಿ ಕನ್ಸ್ಕಿಲ್ಲನ ಹಾಗೆ ಆ ಕಡೆ ತೋರಿಸಿ ಈ ಕಡೆ ಬಿಡ್ತಾರಂತೆ. ಸೊ ಒಬ್ಬರಿಗೆ 100 ರೂಪೀಸು. ಈವನ್ ಪೂರಾ ಇದನ್ನು ತೊಗೋಬೋದು, ಬಟ್ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಏನು ಅಂತ. ಇವಾಗ 100 ರೂಪೀಸ್ ಪರ್ ಪರ್ಸನ್ ಅನ್ನೋ ಥರ ಬಂದಿದ್ದೀವಿ ಇವಾಗ. ಸೊ ನೋಡೋಣ, ತುಂಬ ಶೆಕೆ ಆಗ್ತಿದೆ. ಏನು ಗೊತ್ತಾ, ನಮಗಿಲ್ಲಿ ಕರೆಕ್ಟಾಗಿ ಸ್ಪಾಟ್ ಸಿಗಲಿಲ್ಲ. ಮುಂದೆ ಎಲ್ಲ ಆಲ್ರೆಡಿ ಬೋಟ್ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ವು. ಸೊ ಹಾಗಾಗಿ ಕರೆಕ್ಟಾಗಿ ನೋಡೋಕ್ಕಾಗಲಿಲ್ಲ. ಆ್ಯಂಡ್ ಅಷ್ಟೊಂದು ಚೆನ್ನಾಗಿತ್ತು ಅಂತಲೂ ಅನ್ನಿಸಿಲ್ಲ, ಬಿಕಾಸ್ ನಾವು ಆ ಕಡೆ ಸೈಡಲ್ಲಿ ಬೇರೆ ಇದರಿಂದ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ನಮಗೆ. ಆ್ಯಂಡ್ ಇಲ್ಲಿ ಇನ್ನೊಂದು ಪ್ಲೇಸ್ ಏನು ಮಿಸ್ ಮಾಡಿದ್ವಿ ಅಂದರೆ ಕನ್ಸವಿಲ್ಲ. ಸೊ ಥ್ರೂ ಬೋಟೇ ಕರ್ಕೊಂಡು ಹೋಗ್ತಾರೆ, ಕನ್ಸಿದ್ದು ಕೋಟೆ ಅದು ಇದನ್ನೆಲ್ಲ ತೋರಿಸ್ತಾರೆ. ವಿ ಮಿಸ್ಡ್ ಇಟ್ ಬಿಕಾಸ್ ನೈಟ್ ಆಗಿತ್ತು. ಸೊ ನೀವ್ಯಾರಾದರೂ ಹೋಗ್ತಿದ್ರೆ ಅದನ್ನು ಸ್ವಲ್ಪ ಅರ್ಲಿನೇ ಹೋಗಿ ಅದನ್ನು ನೋಡ್ಕೊಂಡು ಕವರ್ ಮಾಡಿ. ಆ್ಯಂಡ್ ಈ ಬೋಟ್ ರೈಡ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿರುತ್ತಂತೆ. ಲೈಕ್ ಸಂಜೆ ಆದಮೇಲೆ ಸ್ವಲ್ಪ ಬೆಳಕಿದ್ದಾಗೆ ಬಂದು ಅದನ್ನು ತೊಗೊಳ್ಳಿ. ಸೊ ವಿ ಆರ್ ಬ್ಯಾಕ್ ಅಟ್ ಅವರ್ ಹೋಟೆಲ್. ಅಲ್ಲಿ ಘಾಟಲ್ಲಿ ಆರ್ತಿನ ನೋಡಿ, ಬಟ್ ಕ್ಲಿಯರಾಗಿ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ವಿ ವರ್ಕ್ ಕ್ವೈಟ್ ಫಾರ್. ಅಲ್ಲೇನು ಒಂದು ಸಜೆಷನ್ ಏನಪ್ಪ ಅಂತಂದರೆ, ಸ್ವಲ್ಪ ಬೇಗ ಹೋಗಬೇಕು. ಒಂದು 6-6:30 ಹೋದರೆ ಕಡಿಮೆ ಇರ್ತಾರೆ ಜನ, ಆರಾಮಾಗಿ ಪ್ಲೇಸ್ ನೋಡ್ಕೊಂಡು ಕೂತ್ಕೋಬೋದು. ಅದಕ್ಕಿಂತ ಲೇಟ್ ಆಗೋದ್ರೇ ಅಲ್ಲಿ ಜಾಗ ಇರಲ್ಲ. ಸೊ ಅದೊಂದು ಲೆಸನ್ ಲರ್ನ್ಟು. ಸೊ ಇವಾಗ ಹೋಟೆಲ್ಗೆ ಬಂದಿದ್ದೇವೆ, ಇಲ್ಲೇ ತಿಂತೀವಿ ಬಿಕಾಸ್ ಸಾಹೇಬರು ತುಂಬ ಅಳ್ತಾಯಿದ್ರು, ಎಲ್ಲೂ ಏನೂ ಹೋಗೋಕ್ಕಾಗಲಿಲ್ಲ ನಮಗೆ. ಆ್ಯಂಡ್ ಇಲ್ಲಿ ಝೊಮ್ಯಾಟೊಲ್ಲ ವರ್ಕ್ ಆಗುತ್ತೆ, ಬಟ್ ಇಲ್ಲಿ ಫುಡ್ ತುಂಬ ಚೆನ್ನಾಗಿದೆ, ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇಲ್ಲೇ ತಿನ್ನೋಣ ಅಂತ. ಎಲ್ಲ ಟೇಸ್ಟಿಯಾಗಿ ಮಾಡ್ತಾರೆ ಇಲ್ಲಿ ಗೈಸ್, ತುಂಬ ಚೆನ್ನಾಗಿದೆ. ಸೊ ಇವಾಗ ಊಟಕ್ಕೆ ಅಂತ ಕೆಳಗೆ ಬರ್ತಾ ಇದ್ದೀವಿ. 10:30 ಲಾಸ್ಟು, ಇನ್ನೂ ಟೈಮ್ ಇದೆ ಆ್ಯಕ್ಚುಲಿ. ಸೊ ಊಟ ಮಾಡಿ ಮಲ್ಕೊಳ್ಳೋದು. ನಾಳೆನೂ ಅಷ್ಟೇ ಮಧ್ಯಾಹ್ನದಿಂದ ಪ್ಲ್ಯಾನ್ 1 o'clockವರೆಗೂ, 1 o'clockಯಿಂದ ಪ್ಲ್ಯಾನ್. ಸೊ ಇದಾಗಿತ್ತು ನನ್ನ ಡೇ 2. ಏನೇನು ಬ್ಲಾಗ್ ಮಾಡಿದ್ದೀನಿ, ಕರೆಕ್ಟಾಗಿ ಬ್ಲಾಗ್ ಮಾಡಿದ್ದೀನೋ ಇಲ್ಲೋ, ಏನು ಹೇಳಿದ್ದೀನಿ ನನಗೇನು ಗೊತ್ತಾಗ್ತಿರ್ಲಿಲ್ಲ ಸರಿಯಾಗಿ. ಜನ ತುಂಬ ಇದ್ದರು. ಸೊ ಹಾಗಾಗಿ ಹೆಚ್ಚಿ ನೋಡೋಣ ಕರೆಕ್ಟಾಗಿ ಮಾಡಿದ್ದೀನೋ ಇಲ್ಲೋ ಅಂತ. ಸೊ ಇದಾಗಿತ್ತು ನನ್ನ ಡೇ 2 ವ್ಲಾಗ್. ಹೋಪ್ಸೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಇನ್ನೊಂದು ವ್ಲಾಗ್ದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಐ ಆಮ್ ಅರ್ಪಿತಾ ದಿಲ್ಗರ್, ಸೈನಿಂಗ್ ಆಫ್. ಟಾಟಾ, ಬಾಯ್.